ಚುರುಕಾಯಿತು ಬಿಜೆಪಿ ಕೆಜೆಪಿ ವಿಲೀನ ಪ್ರಕ್ರಿಯೆ. ದೆಹಲಿಗೆ ತೆರಳಿದ ಬಿಎಸ್ವೈ ಆಪ್ತ ಅಡ್ವಾಣಿ ಭೇಟಿಗೆ ಕಾಲಾವಕಾಶ ಕೋರಿದ ಲೇಹರ್ ಸಿಂಗ್. ಅಪ್ರಾಪ್ತೆಗೆ ಲೈಂಗಿಕ ಕಿರುಕುಳ ಪ್ರಕರಣ, ಅಸಾರಾಂ ಬಾಪುಗೆ ಜಾಮೀನು ನಿರಾಕರಣೆ. ಅಕ್ಟೋಬರ್ 1ರವರೆಗೂ ಸ್ವಯಂ ಘೋಷಿತ ದೇವಮಾನವನಿಗೆ ಜೈಲೇ ಗತಿ. ಅನಂತಮೂರ್ತಿ ಸಾರಸ್ವತ ಲೋಕದ ಪೂನಂ ಪಾಂಡೆ ಪ್ರಚಾರಕ್ಕಾಗಿ ಗೋಸಂಬಿಯಂತೆ ಬಣ್ಣ ಬದಲು. ಮೋದಿ ವಿರೋಧಿ ಸಾಹಿತಿ ವಿರುದ್ಧ 500 ವಾಗ್ದಾಳಿ. ಕೊನೆಗೂ ಬದುಕಲಿಲ್ಲ ಸಾಂಬಾರಿಗೆ ಬಿದ್ದ ಬಾಲಕಿ. ಗ್ರಾಮಸ್ಥರ ಮನವೊಲಿಸಿ ಬಾಲೆಯ ಅಂತ್ಯ ಸಂಸ್ಕಾರ. ಪ್ರಕರಣ ತನಿಖೆಗೆ ಶಿಕ್ಷಣ ಸಚಿವರ ಆದೇಶ. ಪತ್ತೆಯಾಗಿದ್ದ ರಾಯಣ್ಣನ ಆಸ್ತಿ ಪತ್ರಗಳೆಲ್ಲ ನಕಲಿ. ತನಿಖೆ ನಡೆಸಿದ ಇತಿಹಾಸ ತಜ್ಞರಿಂದ ಡಿಸಿಗೆ ವರದಿ. ಸುಳ್ಳು ದಾಖಲೆ ಸೃಷ್ಟಿಸಿದವರ ವಿರುದ್ಧ ತನಿಖೆಗೆ ಆಗ್ರಹ. ವಿವಾದದ ಮೂರ್ತಿ ವಿಶೇಷ ಕಾರ್ಯಕ್ಕೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗ. ಸೊ ಇವತ್ತಿನ ನ್ಯೂಸ್ ಅವರ್ನ ವಿಷಯ ವಿವಾದದ ಮೂರ್ತಿ. ಸಾರಸ್ವತ ಲೋಕದ ಅತ್ಯಂತ ಪ್ರಜಾಪ್ರಭುತ್ವವಾದಿ ಸಾಹಿತಿ ಯು ಆರ್ ಅನಂತಮೂರ್ತಿ. ಯಾವುದೇ ವಿಷಯವನ್ನು ನೇರವಾಗಿ ಹೇಳ್ತಾರೆ. ಅನೇಕ ಬಾರಿ ವಿವಾದಕ್ಕೂ ಕೂಡ ಅವರೇ ಆಹ್ವಾನ ಕೊಡ್ತಾರೆ. ಹಾಗಾಗಿ ಈ ಅನೇಕ ವರ್ಷಗಳಲ್ಲಿ ಅವರು ಅನೇಕ ರೀತಿಯ ವಿವಾದಗಳನ್ನು ಕೂಡ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಒಂದು ರೀತಿ ವಿವಾದದ ಮೂರ್ತಿ ಅಂತ ನಾವು ಕರಿತಾ ಇದ್ದೀವಿ. ಇದೊಂದು ರೀತಿ ಸಮಚಿತ್ತದ ಒಂದು ಕಾರ್ಯಕ್ರಮ. ಇಲ್ಲಿ ನೇರವಾಗಿ ನಾವು ಈ ವಿಷಯಗಳನ್ನು ಚರ್ಚೆ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಯಾವುದೇ ಒಂದು ವ್ಯಕ್ತಿಯ ವಿಚಾರ ಮತ್ತು ನಡವಳಿಕೆ ಅಥವಾ ಹೇಳಿಕೆ ಎಲ್ಲವೂ ಕೂಡ ವಿಮರ್ಶೆಗೆ ಈಡಾಗಬೇಕಾಗುತ್ತೆ. ಆ ಕಾರಣಕ್ಕಾಗಿಯೇ ಇವತ್ತು ಈ ವಿಷಯವನ್ನು ತೆಗೆದುಕೊಂಡು ನರೇಂದ್ರ ಮೋದಿ ಪ್ರಧಾನಿ ಆಗುವ ದೇಶದಲ್ಲಿ ನಾನು ಇರೋದಿಲ್ಲ, ಬದುಕಿರಲ್ಲ ಅನ್ನುವಂಥ ಹೇಳಿಕೆ ಏನಿದೆ ಅದು ಈಗ ಇಡೀ ದೊಡ್ಡ ವಿವಾದಕ್ಕೆ, ಚರ್ಚೆಗೆ, ಟೀಕೆಗೆ ಗುರಿಯಾಗಿರ್ತಕ್ಕಂಥದ್ದು. ಸೊ ನರೇಂದ್ರ ಮೋದಿ ಪ್ರಧಾನಿ ಆಗಿರೋ ದೇಶದಲ್ಲಿ ನಾನು ಇರೋಲ್ಲ ಅನ್ನುವಂಥ ಹೇಳಿಕೆ ನೀಡಿರ್ತಕ್ಕಂಥದ್ದು. ಬರ್ಗು ರಾಮಚಂದ್ರಪುರ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ನರೇಂದ್ರ ಮೋದಿ ಕುರಿತು ಅನಂತಮೂರ್ತಿ ಏನು ಹೇಳಿದ್ರು ಬನ್ನೋಣ. ಮೋದಿಯನ್ನ ಯಾವತ್ತವರು ಡಿಕ್ಲೇರ್ ಮಾಡಿರೋ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ನಾನು ಮೋದಿಯ ಕಾಲದಲ್ಲಿ ಬದುಕಿರೋಕೆ ಇಷ್ಟಪಡಲ್ಲ. ಮೋದಿಯನ್ನ ಯಾವತ್ತವರು ಡಿಕ್ಲೇರ್ ಮಾಡಿರೋ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ನಾನು ಮೋದಿಯ ಕಾಲದಲ್ಲಿ ಬದುಕಿರೋಕೆ ಇಷ್ಟಪಡಲ್ಲ. ಮೋದಿಯನ್ನ ಯಾವತ್ತವರು ಡಿಕ್ಲೇರ್ ಮಾಡಿರೋ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ನಾನು ಮೋದಿಯ ಕಾಲದಲ್ಲಿ ಬದುಕಿರೋಕೆ ಇಷ್ಟಪಡಲ್ಲ. ಮೋದಿಯನ್ನ ಯಾವತ್ತವರು ಡಿಕ್ಲೇರ್ ಮಾಡಿರೋ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ನಾನು ಮೋದಿಯ ಕಾಲದಲ್ಲಿ ಬದುಕಿರೋಕೆ ಇಷ್ಟಪಡಲ್ಲ. ಅನಂತಮೂರ್ತಿ ವ್ಯಕ್ತಪಡಿಸಿದ ಅಭಿಪ್ರಾಯಕ್ಕೆ ವ್ಯಾಪಕ ಟೀಕೆ ಆಗಿದೆ. ಅದರಲ್ಲೂ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಅನಂತಮೂರ್ತಿಯನ್ನು ಕರ್ನಾಟಕದ ಪೂನಂ ಪಾಂಡೆ ಹೋಲಿಸಿದ್ದಾರೆ. ಅಷ್ಟೇ ಅಲ್ಲ, ಒಬ್ಬ ಅನುಕೂಲಕ್ಕಾಗಿ ಯಾವುದೇ ಸಂದರ್ಭದಲ್ಲಿ ಅನಂತಮೂರ್ತಿ ತಮ್ಮ ಹೇಳಿಕೆಗಳನ್ನು ಬದಲಾವಣೆ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಭಾರತೀಯ ಜನತಾ ಪಕ್ಷ ಅನಂತಮೂರ್ತಿ ಮೇಲೆ ಮುಗಿದು ಬಿದ್ದಿದೆ. ಬಿಜೆಪಿಯ ರಾಜ್ಯಸಭಾ ಸದಸ್ಯರು ಈ ಒಂದು ಹೇಳಿಕೆ ನೀಡಿದರೆ ಕರ್ನಾಟಕದ ಪೂನಂ ಪಾಂಡೆ ಅಂತನ್ನುವಂಥ ಮಾತನ್ನು ಹೇಳಿದರು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ಈ ನೆಲದಲ್ಲಿ ಇರೋಕ್ಕೆ ಇಷ್ಟಪಡೋದಿಲ್ಲ. 120 ಕೋಟಿ ಜನರ ಆಯ್ಕೆ ಅದು. ಅವ್ರನ್ನ ಪ್ರಧಾನಮಂತ್ರಿ ಮಾಡುವುದು ಬಿಡೋದು ಅವ್ರ ಕೈಗೆ ಸೇರಿತು. ಆ 120 ಕೋಟಿ ಜನರ ತೀರ್ಮಾನವನ್ನು ಪ್ರಶ್ನೆ ಮಾಡೋ ಅಧಿಕಾರವನ್ನು ಈ ಅನಂತಮೂರ್ತಿಯವ್ರಿಗೆ ಯಾರೂ ಕೊಟ್ಟಿಲ್ಲ. ನಮ್ಮ ಜಿಲ್ಲೆಯವರೇ ಅನಂತಮೂರ್ತಿ ಅವ್ರ ಬಗ್ಗೆ ನಮಗೆ ಹೆಮ್ಮೆ ಇತ್ತು. ಸ್ವಲ್ಪ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಜನ ಸಾಹಿತಿಗಳು, ಹೋರಾಟಗಾರರು ಬಂದಿರುವಂಥದ್ದು, ಲಂಕೇಶ್ ಅಂತ ಪತ್ರಕರ್ತರು ಕೂಡ ಬಂದಿರುವಂಥದ್ದು. ಆದರೆ ಈ ನಮ್ಮ ಜಿಲ್ಲೆಯ ಯಾರೇ ವ್ಯಕ್ತಿಗಳು ಸಾಧಕರಿದ್ದಾರೆ ಅನಂತಮೂರ್ತಿ ಥರ ಅವಕಾಶವಾದಿಗಳ ಥರ ನಡ್ಕೊಂಡಿಲ್ಲ. ಅನಂತಮೂರ್ತಿ ಅವಕಾಶವಾದಿ ಮೂರ್ತಿ. ಅವರು ಯು ಆರ್ ಅನಂತಮೂರ್ತಿ ಅಂದರೆ ಅನ್ರಿಲೇಬಲ್ ಅನಂತಮೂರ್ತಿ ಅಂತಲೇ. ಕಾರಣ ಅಂತಂದರೆ ಜನತಾ ದಳ ಸರ್ಕಾರ ಇದ್ದಾಗ ಹೆಗಡೆ ಜೊತೆಗೆ ಸಂಬಂಧ, ಹೆಗಡೆಯವರಿಂದ ಲಾಭ ಪಡ್ಕೊಳ್ತಾರೆ, ಜಮೀನನ್ನು ಪಡ್ಕೊಳ್ತಾರೆ. ಅಲ್ಲಿ ಕೇಂದ್ರ ಸಚಿವರಾದಾಗ ಜಾರ್ಜ್ ಫರ್ನಾಂಡಿಸರ ಸಂಬಂಧ ಇಟ್ಕೋತಾರೆ. NDA ಸರ್ಕಾರ, BJP ಸರ್ಕಾರ ಇದ್ದಾಗ ಬಂದು ಪುಣೆ ಇನ್ಸ್ಟಿಟ್ಯೂಟಿನಲ್ಲಿ ಅಧ್ಯಕ್ಷರಾಗುತ್ತಾರೆ. ಆ ಥರ ಒಂದೊಂದು ಸರ್ಕಾರ ಬಂದಾಗ ಕೂಡ ತನ್ನ ಸ್ವಾರ್ಥಕ್ಕೆ, ಲಾಭಕ್ಕೋಸ್ಕರ ತನ್ನ ನಿಲುವನ್ನು ಬದಲಾಯಿಸುವಂಥ ಅನಂತಮೂರ್ತಿ ಒಂದು ರೀತಿಯ ಗೋಸಂಬಿ ರಾಜಕಾರಣಿನೇ. ಅವ್ರನ್ನ ಸಾಹಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಹಿತ್ಯ ಲೋಕದ ಅವರ ಸಾಧನೆ ಬೇರೆ, ಆದರೆ ಅವರ ನಡವಳಿಕೆಗಳು ಬೇರೆ. ಆ ಟೆಕ್ನಿಕ್ ಗೊತ್ತಿದೆ. ಬಹಳ ದೊಡ್ಡ ಲಾಬಿಯಿಸ್ಟ್ ಇವರು. ತಾವು ಸ್ಥಾನ ಪಡಿಬೇಕು ಅಂದ್ರೆ ಯಾವ ಥರದ ಲಾಬಿ ಬೇಕಾದ್ರೂ ಮಾಡಬಲ್ಲರು. ರಾಜ್ಯಸಭೆಗೆ ಬರೋಕ್ಕೋಸ್ಕರ ದೇವೇಗೌಡರು ಮನೆಗೂ ಹೋಗ್ತಾರೆ, ಯಡಿಯೂರಪ್ಪನ ಮನೆಗೂ ಹೋಗ್ತಾರೆ, ಏನು ಬೇಕಾದ್ರೂ ಪ್ರಯತ್ನ ಮಾಡ್ತಾರೆ. ಅವರ ಕಾಟ ತಡಿಲಾರ್ದ HD ಕುಮಾರಸ್ವಾಮಿ ಯಾರೇ ಅದು ಅನಂತಮೂರ್ತಿ ಅಂತೇಳಿ ಕ್ಯಾಕರ್ಸ್ ಹೋಗಿದ್ದಾರೆ. ಅವ್ರ ಹತ್ರ ರಾಜಿ ಮಾಡ್ಕೊಳ್ಳೋಕೆ ಹೋಗಿ ಇವರು ಜ್ಯೂಸ್ ಕುಡಿಸ್ತಾರೆ. ಪೂನಂ ಪಾಂಡೆ, ಆ ಪೂನಂ ಪಾಂಡೆ
ಬೆತ್ತಲೆ ಓಡಿದ್ಲೋ ಬಿಟ್ಲೋ ಗೊತ್ತಿಲ್ಲ, ಆದರೆ ಅನಂತಮೂರ್ತಿ ಈ ಥರ ಹೇಳಿಕೆಗಳ ಮೂಲಕ ಕರ್ನಾಟಕ ಜನರ ಎದುರಿಗೆ ಬೆತ್ತಲೆ ಅಂತೂ ಆಗಿದ್ದಾರೆ. ಇನ್ನು ಅನಂತಮೂರ್ತಿ ಓರ್ಗೆಯ ಸಾಹಿತಿ, ಬಂಡಾಯ ಸಾಹಿತಿ ಚಂಪಾ ಕೂಡ ಅನಂತಮೂರ್ತಿಯವರನ್ನು ತಾತ್ವಿಕವಾಗಿ ಒಪ್ಕೊಳ್ತಾರೆ, ಆದರೆ ಈ ರೀತಿ ಹೇಳಿಕೆ ಕೊಡಬಾರ್ದಾಗಿತ್ತು ಅನ್ನುವಂಥದ್ದು. ಅಂದರೆ ಪ್ರಜಾತಾಂತ್ರಿಕವಾಗಿ ಒಬ್ಬ ವ್ಯಕ್ತಿಯ ಒಂದು ವಿರುದ್ಧ ಒಂದು ಸಂಘಟನೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಒಂದು ವೇಳೆ ಕೋಮುವಾದಿ ಸರ್ಕಾರ ಬಂದರೆ ಅದರ ವಿರುದ್ಧ ಹೇಗೆ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಿವನ ಈ ರೀತಿ ಹೇಳಿಕೆ ನೀಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಚಂಪಾ ಅವರ ವಾದ. ಇದು ಭಾವೋದ್ರೇಕದ ಮಾತು, ಮತ್ತೊಂದು ಬಾಲಿಶ ಮಾತು. ಬೋತ್ ಸೆಂಟಿಮೆಂಟಲ್ ಆ್ಯಂಡ್ ಸ್ಟುಪಿಡ್, ಎರಡು ಶಬ್ದ. ಯಾಕಪ್ಪ ಅಂತಂದರೆ ಅವರು ಸಹಜವಾಗಿ ಆಡಬಹುದಂಥ ಒಂದು ಮಾತು ಪ್ರಬುದ್ಧವಾದ ಮಾತು ಅಂತ ನನಗೆ ಅನಿಸೋದಲ್ಲ. ಯಾಕಂದರೆ ನಮ್ಮ ದೇಶದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯೊಳಗೆ, ಚುನಾವಣೆಯೊಳಗೆ ಯಾರಾದರೂ ಬರ್ಬೋದು, ಹೌದಾ? ಸಂಖ್ಯಾಬಲದ ಮೇಲೆ ಯಾರ್ದು ಮೆಜಾರಿಟಿ ಬರ್ತದೋ ಅವರು ಸರ್ಕಾರವನ್ನು ರಚನೆ ಮಾಡಬಹುದು, ಯಾರೇ ಪ್ರಧಾನಮಂತ್ರಿ ಆಗಬಹುದು. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ಸಾಮಾನ್ಯ ವಿಷಯ. ಇಂಥವ್ರು ಬಂದರೆ ನಾನು ಬದುಕೊಳ್ಳಿಲ್ಲಾರೆ ಅಂತ ಅನ್ನೋದು ಹುಡುಗಾಟಿಕೆ ಮಾತ್ರ. ಆಳದೊಳಗೆ ಅವರಿಗೆ ಪ್ರಜಾಸತ್ತೆ ಮತ್ತು ಈ ಅಂಕಿಗಳ ಆಟ, ನಂಬರ್ ಗೇಮ್ ಅಂತವಲ್ಲ, ಅದರೊಳಗೆ ವಿಶ್ವಾಸನೇ ಇಲ್ಲೇನೋ ಅಂತ ಅನಿಸ್ತದೆ. ತಮ್ಮ ಆಶಯದ ಜನನೇ ಆರಿಸಿ ಬರಬೇಕು, ಅವ್ರು ಬಂದ್ರೇ ಇದು ಪ್ರಜಾಸತ್ತೆ ಅನ್ನೋ ಒಂದು ಆಳವಾದ ಭಾವನೆ ಇದ್ದಾಗ ಇಂಥ ಮಾತು ಬಹುಶಃ ಬರ್ಬೋದು. ನರೇಂದ್ರ ಮೋದಿ ಬರ್ತಾರೋ ಇಲ್ಲೋ, ನಮ್ಮ ಜನತೆ ಕೈಯೊಳಗಿರ್ತಕ್ಕಂಥ ಒಂದು ಗುಟ್ಟದು, ಒಂದು ರಹಸ್ಯ. ಅವ್ರು ಬಂದರೂ ಸಹಿತ ಆ ಕೋಮುವಾದಿ ಶಕ್ತಿಗಳ ಸಂಕೇತವಾದಂಥ ನರೇಂದ್ರ ಮೋದಿಯವರ ವಿರುದ್ಧ ನಿರಂತರವಾದ ಹೋರಾಟ ಮಾಡೋದು ನಮ್ಮ ಕರ್ತವ್ಯ, ಹೌದಲ್ರ? ಒಂದು ಹಿಡನ್ ಅಜೆಂಡಾ ಅದು ಏನಾದರೂ ಇರ್ಬೋದು ಅನ್ನೋ ಸಂಶಯ ಕೆಲವರಿಗೆ ಆಗೋದು ಭಾಳ. ಇನ್ನು ಹಿರಿಯ ರಂಗಕರ್ಮಿ ಕೆ ಮರಳಸಿದ್ದಪ್ಪ ಅವರು ಕೂಡ ಅನಂತಮೂರ್ತಿಯವರ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ, ಅದನ್ನು ಕೂಡ ನೋಡ್ಕೊಂಬರೋಣ. ಇವತ್ತು ದೇಶ ಒಂದು ಬಹಳ ಸಂಕೀರ್ಣವಾದ ಸ್ಥಿತಿಯಲ್ಲಿದೆ. ಮೋದಿಯನ್ನು ಪ್ರಧಾನಿ ಅಭ್ಯರ್ಥಿಯಾಗಿ BJPಯವರು ಪ್ರೊಜೆಕ್ಟ್ ಮಾಡಿದ್ದಾರೆ. ಮೋದಿ ಅಂತ ವ್ಯಕ್ತಿ ಪ್ರಧಾನಿ ಆಗೋದಾದರೆ ಆ ಸಂದರ್ಭದಲ್ಲಿ ಬದುಕಿರೋಕ್ಕೆ ನನಗಿಷ್ಟ ಇಲ್ಲ ಅಂದರು ಅವರು. ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ಅವರು ಹೇಳಲಿಲ್ಲ. ಇನ್ನೊಂದು, ಒಂದು ಮಾತಿಗೆ ಒಂದು ಅರ್ಥ ಇರುತ್ತೆ, ಒಂದು ವಾಚ್ಯಾರ್ಥ ಇರುತ್ತೆ, ಒಂದು ಧ್ವನ್ಯರ್ಥ, ವ್ಯಂಗ್ಯಾರ್ಥ, ಅನೇಕ ಪದಗಳಿರ್ತವೆ. ಅವನ ಮಾತು ಕೇಳಿದ ತಕ್ಷಣ ನನಗೆ ಉರಿದು ಹೋಯಿತು ಅಂತಂದರೆ ನೀ ಬೆಂಕಿ ಎತ್ಕೊಂಡು ಉರಿದು ಹೋಯ್ತು ಅಂತಲ ಅರ್ಥ. ಅದಕ್ಕೊಂದು ವ್ಯಂಗ್ಯವಾದ ಅರ್ಥ, ಧ್ವನ್ಯರ್ಥ ಇರುತ್ತೆ. ಆ ರೀತಿಯಲ್ಲಿ ತಗೊಳ್ಳದೆ ಅನಂತಮೂರ್ತಿಯವ್ರ ಬಗ್ಗೆ ಒಂದು ಅಸಂಬದ್ಧವಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದು ಎಕ್ಸ್ಪೆಕ್ಟೆಡ್. ಈ ಯಾರಿಂದ ಯಾವ ಮಾತುಗಳನ್ನು ಯಾರು ಹೇಳ್ತಾ ಇರೋರು? ಅನಂತಮೂರ್ತಿಯವ್ರ ವಿರುದ್ಧ ಈ ಥರ ಟೀಕೆ ಮಾಡ್ತಾ ಇರೋರೆಲ್ಲ ಯಾರು? ಎಲ್ಲ ಅವರ ಮೋದಿಯ ಪಟ್ಟಶಿಷ್ಯರು. ಮೋದಿಯ ಪರಿವಾರದವರಿಂದ ಇನ್ನೇನು ನಿರೀಕ್ಷಿಸೋಕ್ಕೆ ಸಾಧ್ಯ? ಇನ್ನೊಬ್ಬ ಹಿರಿಯ ಸಾಹಿತಿ ಎಸ್ ಸಿದ್ದರಾಮಯ್ಯ, ಅನಂತಮೂರ್ತಿಯವರ ಹೇಳಿಕೆಯಲ್ಲಿ ಒಂದು ಕಾಳಜಿ ಇದೆ, ಈ ದೇಶ ಇಬ್ಬಾಗ ಮಾಡುವಂಥ ಒಬ್ಬ ನಾಯಕ ನರೇಂದ್ರ ಮೋದಿ, ಹಾಗಾಗಿ ಎಲ್ಲ ಒಂದು ಜನಪರ ಆಶಯಗಳ ಒಂದು ಸೂಚಕವಾಗಿ ಅನಂತಮೂರ್ತಿ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಹಾಗಾಗಿ ಆ ಹೇಳಿಕೆಯನ್ನು ನಾನು ಬೆಂಬಲಿಸ್ತೀನಿ ಅನ್ನುವಂಥ ಮಾತು ಎಸ್ ಸಿದ್ದರಾಮಯ್ಯ ಅವರದು. ಅನಂತಮೂರ್ತಿಯವರು ಈಗ ಮೋದಿ ವಿರುದ್ಧವಾಗಿ ಮಾತನಾಡಿರೋದಿದೆಯಲ್ಲ, ಅದು ಬಹಳ ಮುಖ್ಯವಾದ ವಿಷಯ. ಇಡೀ ನಾಡಿನ ಪ್ರಜ್ಞಾವಂತ ಮನಸ್ಸುಗಳ ಪ್ರತಿನಿಧಿಯಾಗಿ ಅನಂತಮೂರ್ತಿಯವರ ಮಾತನಾಡಿದ್ದಾರೆ. ಆ ಮಾತು ಯಾಕೆಂತಂದರೆ, ಮೋದಿ ಅಂಥ ವ್ಯಕ್ತಿ ದೇಶದ ಪ್ರಧಾನಿಯಾದರೆ ಇಡೀ ದೇಶದ ಒಂದು ಸಾಂಸ್ಕೃತಿಕ ಪರಂಪರೆಗೇನೇ ಒಂದು ದೊಡ್ಡ ಕಪ್ಪು ಚುಕ್ಕಿ, ಅದು ದೊಡ್ಡ ಕಪ್ಪು ಚುಕ್ಕಿ. ಆಮೇಲೆ ತಳ ಸಮುದಾಯಗಳು ಮತ್ತು ಮೈನಾರಿಟೀಸ್ ಎಲ್ಲರೂ ಕೂಡ ಈ ದೇಶದೊಳಗೆ ಏನಾಗಬೇಕು ಅನ್ನುವಂಥ ಸ್ಥಿತಿ ಇದು. ಇನ್ನು ಹಿರಿಯ ಪತ್ರಕರ್ತ ರವೀಂದ್ರ ರೇಷ್ಮೆ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೊಂಬರೋಣ. ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಮೋದಿ ಪ್ರಧಾನಿ ಆಗೋದಾದರೆ ನಾನು ಬದುಕಿರಲಿಕ್ಕೆ ಇಷ್ಟ ಇಲ್ಲ, ಆ ಭಾರತದಲ್ಲಿ ನಾನು ಬದುಕಿರಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿರೋ ಮಾತು ಅದು ಪ್ರಜಾಸತ್ತಾತ್ಮಕವಾದ ನಿಲುವಲ್ಲ. ನನಗೆ ತಕ್ಷಣ ನೆನಪಾಗೋದು 2004ರಲ್ಲಿ ಇದೇ ರೀತಿ ಸೋನಿಯಾ ಗಾಂಧಿಯವರು ಪ್ರಧಾನಿ ಆಗ್ತಾರೆ ಅಂತ ಗೊತ್ತಾದ ಕೂಡಲೇ ಸುಷ್ಮಾ ಸ್ವರಾಜ್ ಅವರು, BJP ನಾಯಕಿ ಸುಷ್ಮಾ ಸ್ವರಾಜ್, ಆಕೆ ಪ್ರಧಾನಮಂತ್ರಿ ಆಗೋದು ನಾನು ತಲೆ ಬೋಳಿಸ್ಕೊಳ್ತೀನಿ ಅಂತ ಬೆದರಿಕೆ ಹಾಕಿದರು. ಇವತ್ತು ಅನಂತಮೂರ್ತಿಯವರ ಬೆದರಿಕೆ ಅವ್ರ ಮಾತು ನೋಡಿದರೆ ನನಗೆ ಸುಷ್ಮಾ ಸ್ವರಾಜ್ ಅವರ ಇದೇ ಥರದ ಒಂದು ಅಬದ್ಧ ಹೇಳಿಕೆ ನೆನಪಾಗ್ತಾ ಇದೆ. ಸೊ ಇದೆಲ್ಲವೂ ಕೂಡ ಅನಂತಮೂರ್ತಿಯವರು ನೀಡಿದಂಥ ಒಂದು ಹೇಳಿಕೆಯ ಒಂದು ವಿವಾದದ ಕಿಡಿಗಳು. ಬಹುತೇಕ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇಂಥ ಹೇಳಿಕೆಗಳು ಕೂಡ ಒಂದೊಂದು ಪಕ್ಷದ ಕಾರ್ಯಕರ್ತರಿಗೆ
ಅಸಮಾಧಾನ ತರಬಹುದು. ಯಾಕಂತಂದರೆ ಒಂದೊಂದು ಪಕ್ಷ ಸಿದ್ಧಾಂತಕ್ಕೆ ಬದ್ಧವಾಗಿರ್ತಕ್ಕಂಥ ಕಾರ್ಯಕರ್ತರು ಆ ರೀತಿಯ ಒಂದು ಅಸಹನೀಯ ಪ್ರತಿಕ್ರಿಯೆ ಕೂಡ ಕೊಡ್ತಾ ಇದ್ದಾರೆ. ಆದರೆ ಅನಂತಮೂರ್ತಿಯ ಪ್ರಜಾಪ್ರಭುತ್ವ ಹಿನ್ನೆಲೆಯಲ್ಲಿ ಇಟ್ಟಿರ್ತಕ್ಕಂಥ ಹೇಳಿಕೆ ಅನ್ನುವಂಥದ್ದು ಕೂಡ ವಾದ ಇದೆ. ಹಾಗಾಗಿನೇ ಇಂಥ ಒಂದು ಚರ್ಚೆ ಸಮಚಿತ್ತದಿಂದ ಒಂದು ವಿಮರ್ಶಾತ್ಮಕವಾಗಿ ಮಾಡಲೇಬೇಕಾಗುತ್ತೆ. ಆ ಕಾರಣಕ್ಕಾಗಿ ನನ್ನ ಜೊತೆಗೆ JDSನ ಹಿರಿಯ ನಾಯಕರು ಮತ್ತು ಶಾಸಕರಾದಂಥ YSV ದತ್ತ ಇದ್ದಾರೆ. ದತ್ತವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ಜೊತೆಗೆ ಮೈಸೂರಿನಿಂದ ಹಿರಿಯ ಸಾಹಿತಿ ಪ್ರೊಫೆಸರ್ KS ಭಗವಾನ್ ಇದ್ದಾರೆ. ಭಗವಾನ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಭಾರತೀಯ ಜನತಾ ಪಕ್ಷದ ಹಿರಿಯ ರಾಜ್ಯಸಭಾ ಸದಸ್ಯರಂತ ಐನೂರು ಮಂಜುನಾಥ್ ಕೂಡ ಏನಿವತ್ತು ಹೇಳಿಕೆ ಕೊಟ್ಟಿದ್ದಾರೆ, ಅವರು ನಮ್ಮ ಜೊತೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಐನೂರು ಮಂಜುನಾಥ್, ನಿಮಗೂ ಕೂಡ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಸೊ ನಮ್ಮ ಜೊತೆಗೆ ಇನ್ನೊಬ್ಬ ಹಿರಿಯ ಸಂಶೋಧಕರಾದ ಡಾಕ್ಟರ್ M ಚಿದಾನಂದ ಮೂರ್ತಿ ಕೂಡ ಈ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಚಿದಾನಂದ ಮೂರ್ತಿ ಅವರು, ನಿಮಗೂ ಕೂಡ ಕಾರ್ಯಕ್ರಮ ಸ್ವಾಗತ. ಸೊ ನಾನು ಈ ಚರ್ಚೆಯನ್ನು ಶುರು ಮಾಡ್ತೀನಿ. ಆ ಚರ್ಚೆಗೆ ಮೊದಲು ಒಂದು ಸಣ್ಣ ಬ್ರೇಕ್.